ನಾನು ಬೆಂಗಳೂರಲ್ಲಿ ವಾಸವಾಗಿರ್ತೇನೆ. ನಮ್ಮ ಈ ಗ್ರಾಮಸ್ಥರೆಲ್ಲ ಬಂದು ಇಲ್ಲಿ ಮಾರಮ್ಮನ ದೇವಸ್ಥಾನ ಜಾತ್ರೆ ಮಾಡ್ತಾ ಇದ್ದೀವಿ. ಆ ಮಾರಮ್ಮನಲ್ಲಿ ನೀವು ಚಂಡಿ ಹೋಮ ಮಾಡಬೇಕು ಅಂತ ಬಂದು ಈ ಮಾರಮ್ಮ ದೇವಸ್ಥಾನ ಕಮಿಟಿ ಮೆಂಬರ್ಸ್ ಎಲ್ಲ ಬಂದು ಕೇಳಿದ್ರು. ಆವಾಗ ನಾನು ಆಯ್ತು ಅಂತ ಒಪ್ಕೊಂಡೆ. ಅದಕ್ಕೋಸ್ಕರ ಇಲ್ಲಿ ಈ ಮಾರಮ್ಮ ತುಂಬಾ ಶಕ್ತಿವಾದಂಥ ದೇವತೆ. ಇಲ್ಲಿ ನನ್ನ ಎಲ್ಲ ನಾನು ನೋಡಿದೆ. ಈ ಸಾಟ್ ಹಿಡಿದು ಫಸ್ಟ್ ಟೈಮ್ ನಾನು ನೋಡಿದ್ದು. ಇಲ್ಲಿ ಯಾರ್ಯಾರು ಇಲ್ಲಿ ಕೂತ್ಕೊಂತಾರ ಅವರೆಲ್ಲ ಊರೆಲ್ಲ 4 ದಿಕ್ಕಿಗೂ ಹೋಗಿ ಅವರೆಲ್ಲ ಕರ್ಕೊಂಡ್ ಬಂದು ಸಾಟ್ ಇಟ್ಟು, ಆ ಸಾಟ್ ಅಂದ್ರೆ ಏನು ತಿಳ್ಕೊಂಡಿದ್ದು ನೆನ್ನೆನೆ. ಈ ಸಾಟ್ ಇಟ್ಟ ಮೇಲೆ ಅವ್ರು ಹೇಳ್ತಾರೆ, ಪ್ರಮಾಣ ಮಾಡ್ತಾರೆ, ಭೂಮಿ ಸಾಕ್ಷ್ಯವಾಗಿ, ಮತ್ತೆ ನಕ್ಷತ್ರಗಳು, ಆಕಾಶ, ಚಂದ್ರ ಅಂತೆಲ್ಲ ಹೇಳಿ. ಇನ್ ಮೊದಲು ನಮ್ಮ ತಾಯಿನ ಚಿಕ್ಕಂದಿರುವಾಗ ಸಾಟ್ ಇಟ್ಟಿದ್ದಾರೆ, ಸಾಟ್ ಇಟ್ಟ ಮೇಲೆ ಜಲ್ದಿ ಆಗೋರು ಎಲ್ಲೂ ಹೋಗ್ಬಾರ್ದು ಅಂತ ಹೇಳೋರು. ನಮ್ಗೆ ಅದು ಅರ್ಥ ಗೊತ್ತಿರ್ಲಿಲ್ಲ, ಏನಕ್ಕೆ ಹಿಂಗೆ ಹೇಳ್ತಾ ಇದಾರೆ ಅಂತೇಳಿ. ಅದು ತಿಳ್ಕೊಂಡೆ. ಸಾಟ್ ಇಟ್ಟ ಮೇಲೆ ಸುತ್ತಮುತ್ತಲಿನ ಗ್ರಾಮಸ್ಥರು ರಾತ್ರಿ ಹೊತ್ತು ಇಲ್ಲೇ ನಿದ್ದೆ ಮಾಡಬೇಕು, ಈ ಊರು ಬಿಟ್ಟು ಹೋಗ್ಬಾರ್ದು, ಜಲ್ದಿ ಆಗೋವರೆಗೂ ಅಮ್ಮನವರು, ಈ ಮಾರಮ್ಮ ಎಲ್ಲ ಗ್ರಾಮ ದೇವತೆ, ಕಾಯ ದೇವತೆ ಎಲ್ಲ ಕಡೆ ಸುತ್ತಾ ಇರ್ತಾಳೆ ಅಂತ ಹೇಳ್ಬಿಟ್ಟು ನಾನು ತುಂಬಾ ತಿಳ್ಕೊಂಡೆ. ಮೊದಲು ಸಿರಿಸೇನಕ್ಕೆ ಹೋಗುತ್ತೆ. ಇದ್ರ ಬಗ್ಗೆ ಎಲ್ಲ ತುಂಬಾ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಈ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಇಲ್ಲಿ ಅಭಿಷೇಕ ಮಾಡಿಸ್ತೀನಿ, ಹೂ ಅಲಂಕಾರ ಮಾಡಿಸ್ತೀನಿ. ಇಲ್ಲಿ ಪೂಜೆ ಮಾಡ್ತಾ ಇರೋದ್ರಿಂದ ನಾನು ತುಂಬಾ ಒಳ್ಳೇದಾಗಿದೆ. ಈ ಮಾರಮ್ಮ ದೇವಿ ಇದೆಯಲ್ಲ, ತುಂಬಾ ಪವರ್ಫುಲ್ ಆದಂಥ ದೇವರು. ಅವ್ರು ಕೇಳಿದ ತಕ್ಷಣ ನನ್ನ ಮನಸ್ಸಲ್ಲೂ ಇತ್ತು, ಇಲ್ಲಿ ಪ್ರತಿ ವರ್ಷ ಏನಾದರೂ ಮಾಡಬೇಕು, ನಮ್ಮ ದೇವಸ್ಥಾನ ಡೆವಲಪ್ ಮಾಡಬೇಕು ಅಂತೇಳಿ. ಅದಕ್ಕೋಸ್ಕರ ಒಪ್ಕೊಂಡು ನಾನು ಮಾಡಿದೆ. ಇವತ್ತು ತುಂಬಾ ವಿಜೃಂಭಣವಾಗಿ ಆಯಿತು. ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ತುಂಬಾ ಸಹಕಾರ ಕೊಟ್ಟರು. ಈ ಕಮಿಟಿ ಮೆಂಬರ್ಸ್ ಎಲ್ಲ ತುಂಬಾ ನಮ್ಗೆ ಸಹಕಾರ ಕೊಟ್ಟರು. ತುಂಬಾ ಚೆನ್ನಾಗಾಯ್ತು. 108 ಜನ ಸುಹಾಸನರ ಕೈಯಲ್ಲಿ ಕುಂಕುಮಾರ್ಚನೆ ಮಾಡಿ, ಬೆಂಗಳೂರಿಂದ ಇವರೆಲ್ಲ ಬಂದು, ಪುರೋಹಿತರೆಲ್ಲ ಬಂದು ಹೋಮ ಮಾಡಿ ತುಂಬಾ ವಿಜೃಂಭಣವಾಗಿ ಆಯಿತು. ಎಲ್ರಿಗೂ ಅನ್ನದಾನ ಆಯಿತು. ಎಲ್ಲ ಮಾರಮ್ಮ ದೇವಿ ತುಂಬಾ ಸಂತೃಪ್ತಿಯಾಗಿ ತುಂಬಾ ಚೆನ್ನಾಗಿ ವಿಜೃಂಭಣವಾಗಿ ನಡೆಯಿತು. ಎಲ್ರಿಗೂ ಧನ್ಯವಾದಗಳು. ನನಗೆ ಈ ಕಾರ್ಯಕ್ರಮ ಇಲ್ಲಿ ಮಾಡ್ಕೊಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಈ ಕಮಿಟಿ ಮೆಂಬರ್ಸು, ಗ್ರಾಮಸ್ಥರಿಗೂ ಎಲ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಜೈ ಮಾರಮ್ಮ ದೇವಿ, ಜೈ.